ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಲ್ಲಿ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೊರಟಿದ್ದೀನಿ. ದೀಪಕ್ ಅವರು ಟೆರೆಸ್ಗೆ ಪೇಂಟ್ ಮಾಡ್ತಿದ್ದಾರೆ. ಇದು ವಾಟರ್ ಪ್ರೂಫ್ ಪೇಂಟು. ಟೆರೆಸನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಪೇಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಣಿಸೋರು ಫೈನಲ್ ಆಗಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದ್ದೀರಾ ಮೇಡಮ್? ನಾ ಲಾಗಿಗೆ ಹೇಳಿದ್ದೆ ಫೋಟೋಸ್ ಅಡ್ಡಿಲ್ಲ, ನಿಂಗೆ ಲಾಗ್ ಮಾಡೋಬೇಡ್ದ? ಈಗ ಇಂಟ್ರೆಸ್ಟ್ ಇಲ್ಲ ಅಂತ ವಿಡಿಯೋ ಮಾಡೋಕ್ಕೆ. ನಾನು ಒತ್ತಾಯಪೂರ್ವಕ ಪೇಂಟ್ ಮಾಡ್ತಾ ಇದ್ದೀರಾ? ಏನು ಪೇಂಟಿಂಗ್ ಮಾಡ್ತಿದ್ದೀರಾ? ವೈಟ್ ಪೇಂಟಾ? ಹೌದಾ? ಇದು ವಾಟರ್ ಪ್ರೂಫಿಂಗ್ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹಾಫ್ ಪೋರ್ಷನ್ನ ಕ್ಲೀನಿಂಗ್ ಮಾಡಿದ್ದೀನಿ. ಹೌದು, ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಕೆಲಸ ಆಗಿತ್ತು. ಅಲ್ಲಿ ತನಕ ನಮ್ಮ ಮೇಡಮ್ ಅವರು ಯಾವುದೇ ಕೆಲಸಕ್ಕೆ ಬಂದಿಲ್ಲ, ನಾನೇ ಮಾಡಿದ್ದೀನಿ. ಹೌದಲ್ಲ? ಆಯಿತಾ. ಆಮೇಲೆ ಇಲ್ಲಿ ನೋಡಿ, ಈ ಕಡೆ ಸೈಡ್ ಇದೆಯಲ್ಲ, ಈ ಸೈಡ್ ಏನೂ ಮಾಡೋಗಿಲ್ಲ. ಸೊ ಯಾಕಂದರೆ ಫಸ್ಟ್ ಈ ಪೋರ್ಷನ್ನ ಅಟೆಂಪ್ಟ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಕೋಟಿಂಗ್ ಹೊಡಿತಿದ್ದೀವಿ. ಫಸ್ಟ್ ಕೋಟಿಂಗ್ ಯಾವತ್ತು ವಾಣಿಶ್ವರ್ ಹೊಡಿತಿದ್ದಾರೆ ಆ ಥರ ವರ್ಟಿಕಲ್ ಆಗಿ ಹೊಡ್ಕೋಬೇಕು. ವರ್ಟಿಕಲ್ ಹಾರಿಜಾಂಟಲ್ ಅದು ಯಾವ್ದು ಒಂಥರ ಮಾತ್ರ ಹೊಡ್ಕೋಬೇಕು. ಸೆಕೆಂಡ್ ಕೋಟಿಂಗನ್ನು ಹಾರಿಜಾಂಟಲ್ ಆಗಿ ಹೊಡಿಬೇಕು. ಈಗ ಈ ಫಸ್ಟ್ ಕೋಟನ್ನು ಹೊಡೆದ ನಂತರದಲ್ಲಿ ನಾನು ಮಿನಿಮಮ್ 4 to 6 hours ವೇಟ್ ಮಾಡಬೇಕಾಗುತ್ತೆ. ಆಯಿತಾ. ಸೆಕೆಂಡ್ ಕೋಟ್ ಹೊಡೆಯೋಕ್ಕೆ ಬರಲ್ಲ, ಅಟ್ಲೀಸ್ಟ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಹಾಗಾಗಿ ಓಕೆನಾ? ಓಕೆ ಮೇಡಮ್, ನೀವೇನಾದ್ರು ಹೇಳೋಕ್ಕೆ ಬಯಸ್ತೀರಾ? ನಿಮ್ಮ ಇಚ್ಛೆ ಏನಾದ್ರು ಹೇಳ್ತೀರಾ? ಏನೂ ಇಲ್ವಾ? ಓಕೆ. ಹಾಗೆ 2 days ಬಿಟ್ಟು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸಳೆ ಮಾರುತಿ ದೇವಸ್ಥಾನದಲ್ಲಿ ಮರದಲ್ಲಿ ಮಾರುತಿ ಟೆಂಪಲಲ್ಲಿ ಕಾರ್ತಿಕೋತ್ಸವ ಇತ್ತು, ಅದಕ್ಕೆ ಬಂದಿದ್ವಿ. ಅಲ್ಲಿ ನಾವು ಒಂದಷ್ಟು ಗ್ಲಿಮ್ಸನ್ನು ನೋಡೋಣ. ದೇವರಿಗೆಲ್ಲ ಹಣ್ಕಾಯಿ ಎಲ್ಲ ಮುಗಿಸಿ ಹಾಗೆ ಒಂದು ರೌಂಡ್ ತಿರ್ತಾ ಇದ್ದೀವಿ. ಸಣ್ಣ ಮಿನಿ ಜಾತ್ರೆ ಥರ ಇತ್ತು ಅದು. ಶಿರ್ಸಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಹೆಸಳೆ ಅಂತ ಒಂದು ಸಣ್ಣ ಊರು. ಅಲ್ಲಿ ಮರದಲ್ಲಿ ಮಾರುತಿ, ಅಂದರೆ ಮೊದಲಿಂದ ಮರದಲ್ಲಿ ಮಾರುತಿ ಉದ್ಭವ ಆಗಿ ಇವಾಗ ದೇವಸ್ಥಾನ ಎಲ್ಲ ಸಣ್ಣದಾಗಿ ಕಟ್ಟಿದ್ದಾರೆ. ಹಾಗೆ ವರ್ಷಕ್ಕೊಂದ್ಸಲ ಜಾತ್ರೆ ಥರ, ಮಿನಿ ಜಾತ್ರೆ ಥರ ಆಗುತ್ತೆ. ಕಾರ್ತಿಕೋತ್ಸವ ಮಾಡ್ತಾರೆ. ಅಲ್ಲಿನ ಒಂದು ಸಣ್ಣ ತುಣುಕುಗಳು ಇದು. ಹಾಗೆ ಸಾಮಾಜಿಕ ನಾಟಕ ಕೂಡ ಇತ್ತು. ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ ನಾಟಕ, ಆಟ ಆ ಥರದ್ದೆಲ್ಲ. ಹಳ್ಳಿ ಕಡೆ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಇದೆ ಅಷ್ಟೇ. ಇಲ್ಲೂ ಕೂಡ ಪ್ರತಿ ವರ್ಷವೂ ಇರುತ್ತೆ. ಯಾರಿಗೆಲ್ಲ ನಾಟಕ ನೋಡೋದು, ಯಕ್ಷಗಾನ ನೋಡೋದೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ. ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.